ತನಿಖೆ ಆಗಬೇಕು ಅಂತೇಳಿ. ಆದರೆ ದುರಂತ ಏನಪ್ಪ ಅಂತಂದರೆ, ಯಾರು ದೂರು ಕೊಟ್ಟಿದ್ರು ಚೆನ್ನಯ್ಯ, ಅವನ ಮೂಲ ಹೆಸರು ನಾವು ಭೀಮ ಅಂತಿದ್ವಿ ಅಥವಾ ಮುಸುಕ್ದಾರಿ ಅಂತಿದ್ವಿ, ಅಥವಾ 164ನೇ ಕಲಮನಡಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಜೀವ ತುಂಬಲು ಬಂದಂಥ ಮಹಾನ್ ಸಾಕ್ಷಿದಾರ ಅಂತೇಳಿ ನಮ್ಮ ಸಾದಿಕ್ ಎಮ್ಡಿ ಅವರು ದೊಡ್ಡ ಒಂದು ವಿಡಿಯೋ ಮಾಡಿಬಿಟ್ಟು ಬಿಟ್ಟರು. ಪಾಪ ಬಂತು ಸಾಕ್ಷಿ, ಬಂತು ಅಂತ. ಆ ಸಾಕ್ಷಿ ನಂತರ ಟುಸ್ಸ ಮಾಡುವಲ್ಲಿ ಯಶಸ್ವಿ ಆಯಿತು ಈ ಬಲಾಢ್ಯ ಶಕ್ತಿ ಅನ್ನೋದು ಸಹಿತ ಅಷ್ಟ ಸ್ಪಷ್ಟ ಅದ. ಈಗಾಗಲೇ SIT ತನಿಖೆ ಪೂರ್ತಿಯಾಗಿ 6 ಜನರು ಯಾರು ದೂರದಾರಿದ್ದಾರೆ ಅವರನ್ನು ಆರೋಪಿ ಮಾಡುವಂಥ ಹಂತಕ್ಕೆ ಬಂದಿಂತದೆ ಅಂತೇಳಿ ವರದಿಗಳು ಹೇಳ್ತಾ ಇದ್ದಾವ. ಯಾವ ಒಂದು SIT ಯಾರಿದ್ದರಪ್ಪ ಇದರಿಂದ ಅವ್ರನ್ನ ಕಂಡುಹಿಡಿಬೇಕಂತ ನೇಮಿಸಿದ್ರೋ ಅದು SIT ಇವತ್ತು ತನ್ನ ಮೂಲ ಉದ್ದೇಶವನ್ನು ಮರೆತ ಅಲ್ಲಿ ಯಾವೆಲ್ಲ ಸಿಗಲಿಲ್ಲ, ಮೂಳೆಗಳು ಸಿಗಲಿಲ್ಲ. ನಾವು ಹೇಳಿದಾಗ 100 ಮೂಳೆಗಳೆಲ್ಲ ಅಟ್ಲೀಸ್ಟ್ 10-20 ಸಿಗಬೇಕಾಗಿತ್ತು, ಅಷ್ಟು ಸಿಕ್ಕಿಲ್ಲ ಅಂಥೇಳಿ ಆ ಕೇಸನ್ನು ಮುಚ್ಚಾಕುವಂಥದ್ದು. ಇದರಿಂದ ಯಾರು ನಿನ್ನ ಕಡೆ ಮಾತಾಡಿಸಿದ್ರಪ್ಪ ಹೇಳಸಾಗಚ್ಚಿದ್ರು ಅಂಥೇಳಿ ಸ್ವತಃ ಆ ಭೀಮನನ್ನು ಚೆನ್ನಯ್ಯನನ್ನಾಗಿ ಮಾಡಿ ಅವನ ಬಾಯಿ ಬಿಡಿಸಿ ಅವ ಪಾಪ ಆ ಹೊಡೆತಕ್ಕೆ ಬಡತಕ್ಕೂ ಎದಕ್ಕೂ ಒಟ್ಟು ಅಂಜಿಕೆ ಹಾಕಿ ಒಟ್ಟಿನಲ್ಲೇ ಏನು ಅಂಜಿಕೆ ಹಾಕಿದ್ರು SITಗೆ ಬಿಟ್ಟ ವಿಷಯ ಅವ್ರ ಬಾಯಿಂದ ಉಲ್ಟಾ ಹೊಡಿಸುವಂಥ ಕೆಲಸ. ತಿಮ್ರೋಡಿ ಅಪರಾಧಿ ಅವರು ಕಲಿಸಿದರು, ಅದ್ರ ಜೊತೆ ಮಟ್ಟನವರು ಕಲಿಸಿದರು, ರವಿ ಪ್ರಸನ್ನ ಕಲಿಸಿದರು, ಉಳಿದವರೆಲ್ಲ ಕಲಿಸಿದರು. ಅದಕ್ಕೆ ಅವ್ರು ಹೇಳಿಕೊಟ್ಟಂಗೆ ನಾನು ಹೇಳಿದೆ, ಗಿಳಿಪಾಠ ಮಾಡಿದೆನು ಅಂತ ಮಟ್ಟಕ್ಕೆ ಬಂದಿರಿಸಿಬಿಟ್ರು ಆ ಒಂದು ಸಾಕ್ಷಿಯನ್ನು, ಈ ಚೆನ್ನಯ್ಯನನ್ನು. ಇದು ಯಾವ ರೂಪ ಮಾಡಿದಾರೋ ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಆ ಸಾಕ್ಷಿನೂ ಹೆಚ್ಚು ಕಡಿಮೆ ಇವತ್ತು ಮನೆ ಕೊಟ್ಟಂಗೆ ಮಾಡಿದ್ದಾರೆ. ಅವ್ರು ಏನಿಗೆ ಚೇಂಜ್ ಆಗ್ತಾನೋ ಬಿಡ್ತಾನೋ ಅಂದರೆ ಚೇಂಜ್ ಆದರೂ ನಂಬಲಾರ ಹೇಗಪ್ಪ ಇವರು ವ್ಯಕ್ತಿ, ಒಮ್ಮೆ ಹಾಗೆ ಮಾತಾಡ್ತಾರೆ, ಒಮ್ಮೆ ಹೀಗೆ ಮಾತಾಡ್ತಾರೆ ಅಂತೇಳಿ ಆ ಸಾಕ್ಷಿಯನ್ನು ಮುರಿದು ಹಾಕುವಲ್ಲೇ ಈ ಧರ್ಮಸ್ಥಳದ ಹಿಂದೆ